ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಬಿಜಾಪುರದ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿಯಮಿತದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಜುಲೈ 31, 2024 ಆಗಿರುತ್ತೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಪ್ರಧಾನ ವ್ಯವಸ್ಥಾಪಕರು 1 ಹುದ್ದೆ, ವ್ಯವಸ್ಥಾಪಕರು 1 ಹುದ್ದೆ, ಹಿರಿಯ ವ್ಯವಸ್ಥಾಪಕರು 11 ಹುದ್ದೆಗಳು, ಕಂಪ್ಯೂಟರ್ ಇಂಜಿನಿಯರ್ 1 ಹುದ್ದೆ, ಕಿರಿಯ ವ್ಯವಸ್ಥಾಪಕರು 4 ಹುದ್ದೆ, ಹಿರಿಯ ಸಹಾಯಕರು 13 ಹುದ್ದೆ, ಕಿರಿಯ ಸಹಾಯಕರು 11 ಹುದ್ದೆ, ಅಟೆಂಡರ್ ಜವಾನ ವಾಚ್ಮೆನ್ 5 ಹುದ್ದೆಗಳು, ವಾಹನ ಚಾಲಕರು 1 ಹುದ್ದೆಗಳು. ಹೀಗೆ ಒಟ್ಟಾರೆಯಾಗಿ 48 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ, ಪ್ರಧಾನ ವ್ಯವಸ್ಥಾಪಕರಿಗೆ ಪ್ರತಿ ತಿಂಗಳಿಗೆ 44,250 ರೂಪಾಯಿ ಬೇಸಿಕ್ ಪೇಮೆಂಟ್ ಆಗಿರ್ತದೆ. ನೆಕ್ಸ್ಟ್ ವ್ಯವಸ್ಥಾಪಕರಿಗೆ 30,400 ರೂಪಾಯಿ, ಹಿರಿಯ ವ್ಯವಸ್ಥಾಪಕರಿಗೆ 28,100 ರೂಪಾಯಿ, ಕಂಪ್ಯೂಟರ್ ಇಂಜಿನಿಯರ್ದವರಿಗೆ 28,100 ರೂಪಾಯಿ, ಕಿರಿಯ ವ್ಯವಸ್ಥಾಪಕರಿಗೆ 22,800 ರೂಪಾಯಿ, ಆಮೇಲೆ ಹಿರಿಯ ಸಹಾಯಕರಿಗೆ 21,600 ರೂಪಾಯಿ, ಕಿರಿಯ ಸಹಾಯಕರಿಗೆ 20,000 ರೂಪಾಯಿ, ಅಟೆಂಡರ್ ಜವಾನ ಅಥವಾ ವಾಚ್ಮೆನ್ ದವರಿಗೆ 14,550 ರೂಪಾಯಿ, ವಾಹನ ಚಾಲಕರಿಗೂ ಕೂಡ 14,550 ರೂಪಾಯಿ. ಈ ರೀತಿ ಪ್ರತಿ ತಿಂಗಳ ಪೇಮೆಂಟ್ ಆಗಿರ್ತದೆ ಇದು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಸ್ನೇಹಿತರೆ. ಪ್ರಧಾನ ವ್ಯವಸ್ಥಾಪಕರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿರ್ಬೇಕು, ಸ್ನಾತಕೋತ್ತರ ಪದವಿಯನ್ನ ಪಾಸ್ ಮಾಡಿರ್ಬೇಕು, 5 ವರ್ಷ ಬ್ಯಾಂಕಿನೊಳಗೆ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ವ್ಯವಸ್ಥಾಪಕರು ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ 3 ವರ್ಷ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಹಿರಿಯ ವ್ಯವಸ್ಥಾಪಕರು ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ 3 ವರ್ಷ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಕನಿಷ್ಠ 60% ಅಂಕಗಳೊಂದಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ E&C ಎರಡರೊಳಗೆ ಒಂದು ಬ್ರಾಂಚಿನೊಳಗೆ BE ಅನ್ನ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು BE ಪಾಸ್ ಮಾಡಿದ್ದಿಲ್ಲ ಅಂತ ತಿಳ್ಕೊಳ್ರಿ, MCA ಪಾಸ್ ಮಾಡಿದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. 60% ಅಂಕಗಳೊಂದಿಗೆ BE ಅಥವಾ MCA ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಈ ಕಂಪ್ಯೂಟರ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಕಿರಿಯ ವ್ಯವಸ್ಥಾಪಕರು ಸಾಮಾನ್ಯ ಅಥವಾ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 60% ಅಂಕಗಳೊಂದಿಗೆ ಯಾವುದಾದ್ರೂ ಒಂದು ಪದವಿಯನ್ನ ಪಾಸ್ ಮಾಡಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂದ್ರೆ ಕನಿಷ್ಠ 45% ಅಂಕಗಳೊಂದಿಗೆ ಯಾವುದಾದ್ರೂ ಒಂದು ಪದವಿಯನ್ನ ಪಾಸ್ ಮಾಡಿರ್ಬೇಕು. ಆಮೇಲೆ 3 ವರ್ಷ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಕಿರಿಯ ಸಹಾಯಕರು, ಇದು ಕೂಡ ಸೇಮ್ ಸ್ನೇಹಿತರೆ, 60%, 45% ಅಂಕಗಳೊಂದಿಗೆ ಯಾವುದಾದ್ರೂ ಪದವಿ ಪಾಸ್ ಮಾಡಿರ್ಬೇಕು. ಆಮೇಲೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ಕಿರಿಯ ಸಹಾಯಕರು ಕೂಡ ಸೇಮ್ 60% ಅಂಕಗಳೊಂದಿಗೆ ಯಾವುದಾದ್ರೂ ಒಂದು ಪದವಿ ಪಾಸ್ ಮಾಡಿರಬೇಕು. ಇದು ಹಿಂದುಳಿದ ಅಥವಾ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ. ಇನ್ ಕೇಸ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 45% ಅಂಕಗಳೊಂದಿಗೆ ಯಾವುದಾದ್ರೂ ಒಂದು ಪದವಿಯನ್ನ ಪಾಸ್ ಮಾಡಿರ್ಬೇಕು. ಆಮೇಲೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಅನ್ನ ಹೊಂದಿರಬೇಕು. ಕಂಪ್ಯೂಟರ್ ಬಗ್ಗೆ ನಾಲೆಜ್ ಅನ್ನ ಹೊಂದಿರಬೇಕಂತಂದ್ರೆ ಅಂದ್ರೆ ಇದರ ಅರ್ಥ ಅಟ್ಲೀಸ್ಟ್ 6 ತಿಂಗಳ ತರಬೇತಿ ಹೊಂದಿರತಕ್ಕಂಥ ಕಂಪ್ಯೂಟರ್ ತರಬೇತಿ ಹೊಂದಿರತಕ್ಕಂಥ ಸರ್ಟಿಫಿಕೇಟ್ ನಿಮ್ ಕಡೆ ಇರಬೇಕಂತ ಅರ್ಥ ಸ್ನೇಹಿತರೆ. ಇನ್ ಕೇಸ್ ಡಿಗ್ರಿ ಒಳಗ ಯಾವ್ದಾದ್ರೂ ಸೆಮೆಸ್ಟರ್ನೊಳಗ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಿದ್ರಿ ಅಂತಂದ್ರೆ ಈ 6 ತಿಂಗಳ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಈ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರೋ ಜಾಗದಾಗ
ನೀವು ಯಾವ ಸೆಮಿಸ್ಟರ್ನಲ್ಲಿ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಆಗಿ ಓದಿರ್ತೀರೋ ಆ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬಹುದು. ನೆಕ್ಸ್ಟ್ ಅಟೆಂಡರ್ ಅಥವಾ ಜವಾನ ಅಥವಾ ವಾಚ್ಮೆನ್ ಪ್ಯೂನ್ ಹುದ್ದೆಗಳಿದೆ. SSLC ಪಾಸ್ ಮಾಡಿರ್ಬೇಕು. SSLC ನೋಡ್ರಿ 60% ಅಂಕಗಳೊಂದಿಗೆ, ಇದು ಹಿಂದುಳಿದ ಅಥವಾ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 60% ಅಂಕಗಳೊಂದಿಗೆ SSLC ಪಾಸ್ ಮಾಡಿರ್ಬೇಕು. SC ಅಷ್ಟೇ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿದ್ರಿ ಅಂದ್ರೆ 45% ಅಂಕಗಳೊಂದಿಗೆ SSLC ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ವಾಹನ ಚಾಲಕ, ಇದು ಕೂಡ ಸೇಮ್ ಸ್ನೇಹಿತರೆ, SSLC ಪಾಸ್ ಮಾಡಿರ್ಬೇಕು. ಆಮೇಲೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷಗಳು, ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ ಸ್ನೇಹಿತರೆ. ಇನ್ ಕೇಸ್ ಮಾಜಿ ಸೈನಿಕ ಅಭ್ಯರ್ಥಿಗಳೇ ಆಗಿದ್ರಿ ಅಂದ್ರೆ ಮಿನಿಮಮ್ 15 ವರ್ಷ ಸೇವೆಯನ್ನ ಸಲ್ಲಿಸಿರ್ಬೇಕು. 15 ವರ್ಷ ಸೇವೆ ಏನಾದರೂ ನೀವು ಸಲ್ಲಿಸಿದ್ರಿ ಅಂತಂದ್ರೆ ಅಂಥವರಿಗೆ 3 ವರ್ಷಗಳ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗ್ತದೆ. ಅಂದ್ರೆ ಅವರು 45 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ವಿಧವೆ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಅವ್ರು ಈ ಗರಿಷ್ಠ ವಯೋಮಿತಿ ಮೇಲೆ ಇನ್ ಅಡಿಷನ್ ಆಗಿ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಲಾಗ್ತದೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಅಥವಾ ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 1200 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ನೆಕ್ಸ್ಟ್ ಆಯ್ಕೆಯ ವಿಧಾನದ ಬಗ್ಗೆ ನೋಡೋದಾದ್ರೆ 200 ಮಾರ್ಕ್ಸಿಂದ ಒಂದು ಎಕ್ಸಾಮ್ ತಗೊಳ್ತಾರ. ಈ ಎಕ್ಸಾಮ್ದೊಳಗೆ ಯಾರು ಅತಿ ಹೆಚ್ಚು ಅಂಕ ಗಳಿಸಿರ್ತಾರೋ ಅಂತ ಒಂದು ಹುದ್ದೆಗೆ 5 ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ, ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಈ ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ SSLC ಮಾರ್ಕ್ಸ್ ಕಾರ್ಡ್, ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತ ಎಲ್ಲಾ ಪ್ರಮಾಣ ಪತ್ರಗಳು, ಅಂದ್ರೆ ಈಗ ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸಿರಿ ಅಂದ್ರೆ ಡಿಗ್ರಿಯ ಎಲ್ಲಾ ಸೆಮೆಸ್ಟರ್ನ ಸರ್ಟಿಫಿಕೇಟ್ ವಿತ್ ಪಾಸಿಂಗ್ ಸರ್ಟಿಫಿಕೇಟ್ ಜೊತೆಗೆ. ಓಕೆ ರೀ. ನೆಕ್ಸ್ಟ್ ಕಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ಏನಾದರೂ ಮೀಸಲಾತಿ ಕೋರಿದ್ರಿ ಅಂದ್ರೆ ಅದಕ್ಕೆ ಮೀಸಲಾತಿಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್, ಇವಿಷ್ಟು ಸರ್ಟಿಫಿಕೇಟ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕು. ಇದಿಷ್ಟು ಈ ಬಿಜಾಪುರ ಸಿದ್ದೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.